ಹಿಂದಿನ ತಲೆಮಾರಿನ ಜನರನ್ನು ನೋಡಿದಾಗ ಅವರ ಮನಸ್ಸಿನ ದೃಢತೆ, ಅದಕ್ಕೆ ಹಿನ್ನೆಲೆಯಾದ ನೇಮನಿಷ್ಠೆ, ಸರಳತೆ, ಪ್ರಾಮಾಣಿಕತೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುತ್ತವೆ. ಕನ್ನಡದಲ್ಲಿ ಹಿಂದಿನವರ ನೆನಪಿನ ಚಿತ್ರಗಳನ್ನು ಅಗಾಧ ಪ್ರಮಾಣದಲ್ಲಿ ಬರೆದವರು ಡಿ.ವಿ.ಜಿ. ಹಳೆಯ ಮೈಸೂರಿನ ಸಾಂಸ್ಕೃತಿಕ ಚರಿತ್ರೆಯೇ ಇಲ್ಲಿದೆ. ಒಂದು ದೇಶ ದೊಡ್ಡದಾಗಬೇಕಾದರೆ ಎಂಥ ವ್ಯಕ್ತಿಗಳು ಬೇಕು ಎಂಬುದನ್ನು ಡಿ.ವಿ.ಜಿ. ಸಹೃದಯತೆಯಿಂದ ಚಿತ್ರಿಸಿದ್ದಾರೆ. ಡಿ.ವಿ.ಜಿಯವರು ಸ್ವತಃ ಕಂಡು ಅನುಭವಿಸಿದ ಚಿತ್ರಗಳು ಇವು. ಹೃದಯಂಗಮವಾದ ಸಂದರ್ಭಗಳು, ಶ್ರದ್ಧೆ ನಿಷ್ಠೆಗಳುಳ್ಳ ಅಪ್ರಸಿದ್ಧ ಶ್ರೀಸಾಮಾನ್ಯರು, ಹೃದಯದ ಔದಾರ್ಯವುಳ್ಳ ಅಧಿಕಾರಿಗಳು, ಡಿ.ವಿ.ಜಿಯವರ ಬಾಲ್ಯ, ಕ್ರಮಬದ್ಧ ಶಿಕ್ಷಣವಿಲ್ಲದೆ ಜೀವನ ಶಾಲೆಯಿಂದಲೇ ಪಾಠ ಕಲಿತ ಬಗೆ, ಇವೆಲ್ಲ ಈ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ. ಹಾಮನಾಯಕರು ಹೇಳುವಂತೆ ಡಿ.ವಿ.ಜಿಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು. ಜ್ಞಾಪಕ ಚಿತ್ರಶಾಲೆಯಲ್ಲಿನ ವೈದಿಕ ಸಂಪ್ರದಾಯಸ್ಥರು ಕಾರ್ಯಕ್ರಮವು ಪ್ರತಿ ಶನಿವಾರ ಬೆಳಗ್ಗೆ 7:10 ಈ ಕಾರ್ಯಕ್ರಮದ ಮರುಪ್ರಸಾರ ಭಾನುವಾರ ಸಂಜೆ 7:10 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ ಪ್ರಸಾರವಾಗಲಿದೆ. ಡಿ.ವಿ.ಜಿಯವರ ಜ್ಞಾಪಕ ಚಿತ್ರಶಾಲೆ ಪುಣ್ಯಶ್ಲೋಕ ವೆಂಕಟರಾಮನ ಭಟ್ಟರು. ಉಳಿದ ಭಾಗ. ಶಿವಶಂಕರ ಶಾಸ್ತ್ರಿಗಳು. ನಮ್ಮ ಮನೆಗೆ ಶಿವಶಂಕರ ಶಾಸ್ತ್ರಿಗಳು ಎಂಬುವರೊಬ್ಬರು, ಪೋಚಂಭಟ್ಲು ನರಸಿಂಹಶಾಸ್ತ್ರಿಗಳು ಎಂಬುವರೊಬ್ಬರು ಹವ್ಯ ಕವ್ಯಗಳಿಗೆ ಬರುತ್ತಿದ್ದರು. ಅವರಲ್ಲಿ ಶಿವಶಂಕರ ಶಾಸ್ತ್ರಿಗಳನ್ನು ನಾನು 100 ಸಲವಾದರೂ ನೋಡಿರಬಹುದು. ಅವರ ಬಟ್ಟೆ ಚಿಂದಿ ಇಲ್ಲದ್ದನ್ನು ಒಂದು ಸಲವೂ ಕಂಡಿಲ್ಲ. ಆದರೆ ಬಟ್ಟೆ ಹರುಕಲು ಎಂಬುದರ ಪರಿವೆಯೇ ಅವರಿಗಿರಲಿಲ್ಲ. ಹರುಕಲು ಬಟ್ಟೆಯನ್ನು ಹೊಲಿಯುತ್ತಿರಲಿಲ್ಲ. ಹರಿದ ಅಂಚುಗಳನ್ನು ಕೈಯಿಂದ ಗಂಟು ಹಾಕಿರುತ್ತಿದ್ದರು. ಯಾವಾಗಲೂ ಅವರ ಮೈಮೇಲೆ ಈ ಗಂಟುಗಳ ಚಿಂದಿಗಳು. ಬಟ್ಟೆಯ ಹರುಕಲು ಅವರ ಗಡ್ಡದ ಮೇಲಿನ ಕೂದಲಿನಂತೆ ಸ್ವಾಭಾವಿಕವಾದದ್ದು. ಹರಿದಿರುವ ಕಡೆ ಹೊಲಿದಾದರೂ ಹಾಕಿಕೊಳ್ಳಬಹುದಲ್ಲ ಎಂದರೆ ಶಾಸ್ತ್ರಿಗಳು ಛೆಛೆ, ಹೊಲಿದ ಬಟ್ಟೆಯನ್ನು ಬ್ರಾಹ್ಮಣ ಉಡುವುದು ಎಂದರೇನು, ಅದು ಶಾಸ್ತ್ರವಿರೋಧ ಎನ್ನುತ್ತಿದ್ದರು. ಇದನ್ನು ಪ್ರಸ್ತಾವಿಸುವುದರ ಅರ್ಥವೇನು? ಅವರು ವೇದ ಹಾಡಿದ್ದೂ ಹಾಡಿದ್ದೆ. 2 ಹೊತ್ತಿನ ಭೋಜನ, ಅದೂ ಹೆಚ್ಚಿನ ತರಕಾರಿಗಳಾಗಲಿ ಭಕ್ಷ್ಯ ಭೋಜ್ಯಗಳಾಗಲಿ ಇಲ್ಲದ್ದು. ಸ್ನಾನಕ್ಕೆ ಕೆರೆಯ ನೀರು, ಹಣೆಗೆ ವಿಭೂತಿ. ಇಷ್ಟಿದ್ದರೆ ಅವರಿಗೆ ಅಷ್ಟೈಶ್ವರ್ಯವಿದ್ದಂತೆ. ಅವರು ಯಾರೂ ಯಾಚನೆಗೆ ಹೊರಟವರಲ್ಲ. ಯಾಜನ, ಪ್ರತಿಗ್ರಹ ಇವೆರಡೂ ಕರ್ತವ್ಯ ಎಂಬ ಬುದ್ಧಿಯಿಂದಲೇ ಇದ್ದವರು. ಅತ್ಯಾಶನಾದತೀಪಾನಾತ್ ಎಚ್ಚ ಉಗ್ರಾತ್ ಪ್ರತಿಗ್ರಹಾತ್. ಈ ಪಾಪಗಳಿಂದ ನಮ್ಮನ್ನು ಉಳಿಸು ಭಗವಂತ ಎಂದು ಬೇಡುತ್ತಿದ್ದವರು. ಇಂಥ ಜನಕ್ಕೆ ರೈಸಿಂಗ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನದ ಸೌಕರ್ಯದ ಮಟ್ಟವನ್ನು ಏರಿಸುವುದು ಎಂಬ ಮಹಾಮಂತ್ರದ ಯುಗದಲ್ಲಿ ಹಳೆಯ ನೆಮ್ಮದಿ ಹೋಯಿತು, ಹಳೆಯ ಮನೋನೈರ್ಮಲ್ಯ ಹೋಯಿತು, ಹೊಸ ಸಂಪತ್ತು ಬರಲಿಲ್ಲ. ಆಗ ಅವರು ಮಾಡುತ್ತಿದ್ದ ಊಟ ಈಗ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ದುರ್ಲಭವಾಗಿದೆ. ದಿನಚರಿ. ವೆಂಕಟರಾಮ ಭಟ್ಟರ ದಿನಚರಿ ಹೀಗೆ. ಬೆಳಗಿನ ಜಾವ 5 ಗಂಟೆಗೆ ಅಧ್ಯಯನ ಪ್ರಾರಂಭ. ಸುಮಾರು 6-6:30 ಮೇಲೆ ಆ ದಿನ ಪುರೋಹಿತ ಕಾರ್ಯವಿದ್ದ ಹಳ್ಳಿಗೆ ಕುದುರೆಯ ಮೇಲೆ ಹೊರಡುವರು. ಸುಮಾರು 10 ಗಂಟೆಯ ವೇಳೆಗೆ ಹಿಂದಿರುಗಿ ಬಂದು ವೈಶ್ಯರ ಮನೆಗಳಲ್ಲಿ ಕೆಲಸವಿದ್ದರೆ ಅಲ್ಲಿಗೆ ಹೋಗುವರು. ಮನೆಗೆ ಸುಮಾರು 11 ಗಂಟೆಗೆ ವಾಪಸ್ಸಾಗುವರು. ಆಗ ತಮ್ಮ ಮನೆಯೊಳಕ್ಕೆ ಹೋಗುವುದಕ್ಕೆ ಮುಂಚೆ ನಮ್ಮ ಮನೆಯ ಮುಂದೆ ನಿಂತು ಮಾವಯ್ಯ, ಗುಂಡು ಎಂದು ಕೂಗು ಹಾಕುವರು. ನಾನು ಒಡನೆಯೇ ಅವರ ಮನೆಯೊಳಕ್ಕೆ ಹೋಗುತ್ತಿದ್ದೆ. ಆ ವೇಳೆಗೆ ಅವರು ಮೂಟೆ ಬಿಚ್ಚಿ ಆ ದಿನ ತಮಗೆ ಉಪಾಯನವಾಗಿ ಬಂದಿದ್ದ ಸಾಮಗ್ರಿಯ ಗಂಟನ್ನು ಬಿಚ್ಚುವರು. ಅದರಲ್ಲಿದ್ದ ಕೊಬ್ಬರಿ ಚೂರು, ಬೆಲ್ಲ, ಖರ್ಜೂರ, ಬಾಳೆಹಣ್ಣುಗಳನ್ನು ನನಗಾಗಿ ತೆಗೆದಿಡುತ್ತಿದ್ದರು. ಅಕ್ಕಿ, ಬೇಳೆ, ಕುಂಬಳಕಾಯಿ ಚೂರು ತಮ್ಮ ಅಡಿಗೆ ಮನೆಗೆ ಕೊಡುತ್ತಿದ್ದರು. ಅದರಲ್ಲಿದ್ದ ದಕ್ಷಿಣೀಯ ಕಾಸುಗಳನ್ನು ನಡುಮನೆಯ ಕಂಬದ ಮೇಲಿನ ಬೋದಿಗೆಯಲ್ಲಿ ಇಡುತ್ತಿದ್ದರು. ಬೋದಿಗೆ ಬ್ಯಾಂಕು. ಈ ಬೋದಿಗೆ ಎಂಬುದು ಒಂದು ವಿಶೇಷ ವಿಷಯ. ಬೋದಿಗೆ ಎಂದರೆ ಮರದ ಕಂಬದ ಮೇಲೆ 4 ದಿಕ್ಕುಗಳಿಂದ ಬಂದ ದಿಮ್ಮಿಗಳು ಸೇರಿದ ಕಡೆ ಆಗುವ 4 ಮೊಡಕುಗಳು. ಈ ಬೋದಿಗೆ ಗೂಡೆ ನಮ್ಮ ಗುರುಗಳ ಐರನ್ ಸೇಫ್. 4 ಮೊಡಕುಗಳ ಪೈಕಿ ಒಂದರಲ್ಲಿ
ದುಡ್ಡು ಕಾಸು, ಇನ್ನೊಂದರಲ್ಲಿ ಜನಿವಾರ ಮತ್ತು ಪವಿತ್ರಗಳು, ಮೂರನೆಯದರಲ್ಲಿ ವಿಭೂತಿ, ನಾಲ್ಕನೆಯದರಲ್ಲಿ ಮಂತ್ರಾಕ್ಷತೆಯ ಬಟ್ಟಲು. ಈ ಬೋದಿಗೆಯ ಪಕ್ಕದಲ್ಲಿ ಒಂದು ಜಂತಿಗೆಯ ಮೇಲೆ ದರ್ಭೆಯ ಕಟ್ಟು, ಇನ್ನೊಂದು ಜಂತಿಗೆಯ ಮೇಲೆ ಪಂಚಾಂಗ. ಇದಿಷ್ಟು ಅವರ ಸಂಪತ್ತು. ಅವರಿಗೆ ಪೆಟ್ಟಿಗೆ ಬೇಕಾಗಿರಲಿಲ್ಲ. ಅವರ ಹಣದ ಖರ್ಚಿನ ಸಂದರ್ಭಗಳು ಬಹಳ ಕಡಿಮೆ. ಅವರು ಇತರರಿಗೆ ದಕ್ಷಿಣೆ ಕೊಡುತ್ತಿದ್ದದ್ದುಂಟು. ದಿನದಿನವೂ ಆಕಳಿಗೆ ಹುಲ್ಲು ಕೊಳ್ಳುತ್ತಿದ್ದುದುಂಟು. ಸಂಜೆ ಗುಡಿಗೆ ಹೋದಾಗ ಹಲಗಾರತಿಯಲ್ಲಿ ಒಂದು ಮುಡುಪು ಹಾಕುತ್ತಿದ್ದದ್ದುಂಟು. ಇಂಥ ಖರ್ಚುಗಳಿಗೆ ಬೋದಿಗೆ ಬ್ಯಾಂಕು. ಅಲ್ಲಿ ಅವರಿರಿಸಿದ್ದ ಹಣಕಾಸನ್ನು ಯಾರೂ ಎಂದೂ ಮುಟ್ಟಿದವರಲ್ಲ. ಮಧ್ಯಾಹ್ನ 11 ಗಂಟೆಗೆ ಮನೆಗೆ ಬಂದ ತರುವಾಯ ವೆಂಕಟರಾಮ ಭಟ್ಟರು ಸ್ನಾನಕ್ಕೆ ಹೊರಡುತ್ತಿದ್ದರು. ಆ ವೇಳೆಗೆ ಅವರ ಶಿಷ್ಯರಲ್ಲೊಬ್ಬ ದೇವತಾರ್ಚನೆ ಮಾಡಿರುತ್ತಿದ್ದ. ಭಟ್ಟರು ಸ್ನಾನ ಮಾಡಿ ಬರುವ ವೇಳೆಗೆ 2-3 ವಿದ್ಯಾರ್ಥಿಗಳು ಅವರ ಮನೆಯಿಂದ ಹೊರಟು ಶಂಕರತೀರ್ಥ, ಸೋಮೇಶ್ವರನ ಗುಡಿ, ಆಂಜನೇಯ ಸ್ವಾಮಿ ಗುಡಿ, ಕಾಶಿ ವಿಶ್ವೇಶ್ವರನ ಗುಡಿ, ವಿಠಲಸ್ವಾಮಿಯ ಗುಡಿ ಈ ಪ್ರದೇಶಗಳಿಗೆ ಹೋಗಿ ಪರಸ್ಥಳದ ಬ್ರಾಹ್ಮಣರು ದಯಮಾಡಿ ಭೋಜನಕ್ಕೆ ಬರಬೇಕು ಎಂದು ಕರೆಯುತ್ತಿದ್ದರು. ಪ್ರತಿದಿನವೂ ಇಂಥ ಅತಿಥಿ ಅಭ್ಯಾಗತರು 2-3 ಇರುತ್ತಿದ್ದರು. ಅವರು ವೆಂಕಟರಾಮ ಭಟ್ಟರ ಮನೆಗೆ ಬಂದು ಸ್ನಾನ ಮಾಡಿ ತಮ್ಮ ತಮ್ಮ ಅಹ್ನಿಕಗಳಿಗೆ ಕೂಡುತ್ತಿದ್ದರು. ಕೆಲವರು ರುದ್ರಾಧ್ಯಾಯ ಹೇಳುವರು, ಕೆಲವರು ಸೂರ್ಯ ನಮಸ್ಕಾರ ಮಾಡುವರು, ಕೆಲವರು ನವಗ್ರಹ ಸೂಕ್ತಗಳನ್ನು ಹೇಳುವರು, ಕೆಲವರು ಶಿವಕವಚ, ಇಂದ್ರಾಕ್ಷಿ ಸ್ತೋತ್ರ ಮೊದಲಾದವುಗಳನ್ನು ಪಾರಾಯಣ ಮಾಡುವರು. ಹೀಗಾಗಿ ವೆಂಕಟರಾಮ ಭಟ್ಟರ ಆಹ್ನಿಕವೂ ಇತರರ ಆಹ್ನಿಕಗಳು ಮುಗಿಯುವ ವೇಳೆಗೆ 12:30-1 ಗಂಟೆ ಆಗುವುದು. ಅನಂತರ ಭೋಜನದಲ್ಲಿ ಸಾಮಾನ್ಯವಾಗಿ ಪ್ರತಿದಿನವೂ ರಾಗಿ ಹಿಟ್ಟು ಇರುತ್ತಿತ್ತು. ಭೋಜನ ಮುಗಿದ ಮೇಲೆ 1 ಗಂಟೆ ಹೊತ್ತು ವಿಶ್ರಾಂತಿ. ಸುಮಾರು 3 ಗಂಟೆಗೆ ಪುನಃ ಅಧ್ಯಯನ ಪ್ರಾರಂಭವಾಗುವುದು. 5-5:30 ಗಂಟೆಯವರೆಗೂ ನಡೆಯುವುದು. ಆ ವೇಳೆಗೆ ವೇದಮೂರ್ತಿಗಳನ್ನು ನೋಡುವುದಕ್ಕಾಗಿ ಜನ ಬಂದಿರುತ್ತಿದ್ದರು. ಸಂಜೆ ಭಟ್ಟರು ಸಾಮಾನ್ಯವಾಗಿ ಒಳಗಡೆಯ ಮೊಗಸಾಲೆಯಲ್ಲಿ ಅಥವಾ ಅಂಗಳದಲ್ಲಿ ಕುಳಿತಿರುತ್ತಿದ್ದರು. ಸಾಮಾನ್ಯವಾಗಿ ಯೋಗಾಸನದಲ್ಲಿ ಕುಳಿತಿರುತ್ತಿದ್ದರು. ಅಂಥ ಒಂದು ಸಣ್ಣ ಪಂಚೆಯನ್ನು ಬೆನ್ನ ಕಡೆಯಿಂದ ಮುಂಗಾಲುಗಳಿಗೆ ಸುತ್ತಿ ಯೋಗಪಟ್ಟವಾಗಿ ಬಿಗದಿರುವರು. ಕೈಯಲ್ಲಿ ಒಂದು ಚಿಟಿಕೆ ನಸ್ಯ, ಪಕ್ಕದಲ್ಲಿ ಪಂಚಾಂಗ, ಬಿಲ್ವಪತ್ರದ ನಸ್ಯದ ಬುರುಡೆ ಇರುವು. ವೆಂಕಟರಾಮ ಭಟ್ಟರು ನಸ್ಯ ಹಾಕಿಕೊಳ್ಳುತ್ತಿದ್ದದ್ದನ್ನು ನಾನು ಕಾಣೆ. ಅವರು ನಸ್ಯದ ಚಿಟಿಕೆ ಕೈಯಲ್ಲಿ ಹಿಡಿದಿರುತ್ತಿದ್ದರು. ಹಾಕಿಕೊಳ್ಳುತ್ತಿದ್ದದ್ದು ತುಂಬ ಅಪರೂಪ. ತಲೆಯಿಂದ ಕಾಲಿನವರೆಗೂ ಚೊಕ್ಕಟವಾಗಿರುತ್ತಿದ್ದರು. ಅವರು ಕೊಳಕು ಸಹಿಸುತ್ತಿದ್ದವರಲ್ಲ. ಭಟ್ಟರನ್ನು ನೋಡಲು ಬರುತ್ತಿದ್ದ ಜನ ಊರಿನಲ್ಲಿದ್ದ ಬಗೆ ಬಗೆಯ ಜಾತಿಗಳು. ದರ್ಜಿಯವರು, ವೈಶ್ಯರು, ಬಣಜಿಗರು, ಕುಂಬಾರರು, ಒಕ್ಕಲಿಗರು, ಬ್ರಾಹ್ಮಣರಂತೂ ಸರಿಯೇ ಸರಿ, ಈ ಎಲ್ಲ ಜಾತಿಗಳವರು ಬರುತ್ತಿದ್ದರು. ಈಗ ಹರಿಜನರೆಂದು ಕರೆಯಿಸಿಕೊಳ್ಳುವ ಜಾತಿಯವರೂ ಬರುತ್ತಿದ್ದರು. ಕೆಲವರು ತಮ್ಮ ರೋಗ ವಿಯೋಗಾದಿ ದುಃಖಗಳನ್ನು ಹೇಳಿಕೊಳ್ಳುವರು, ಕೆಲವರು ಗೃಹಚ್ಛಿದ್ರಗಳನ್ನು ಹೇಳಿಕೊಳ್ಳುವರು, ಕೆಲವರು ವಿವಾಹ ಘಟನೆಯ ಚಿಂತೆಗಳನ್ನು ಹೇಳುವರು, ಕೆಲವರು ಮದುವೆ ಮುಂಜಿಗಳಿಗೆ ಮುಹೂರ್ತ ನಿಶ್ಚಯ ಕೇಳುವರು. ಸ್ನೇಹ, ಉಪಶಾಂತಿ. ಭಟ್ಟರು ಎಲ್ಲರ ಮಾತನ್ನೂ ತಾಳ್ಮೆಯಿಂದ ಕೇಳುವರು. ಲಗ್ನ ಕಟ್ಟಬೇಕು ಎನ್ನುವವರಿಗೆ ಪಂಚಾಂಗ ನೋಡಿ ಗುಣಿಸಿ ಲಗ್ನ ಗೊತ್ತು ಮಾಡಿ ಹೇಳುವರು. ಗೃಹ ಕೃತ್ಯದ ಕಷ್ಟಗಳನ್ನು ಹೇಳಿಕೊಳ್ಳುವವರಿಗೆ ಸಮಾಧಾನ ಹೇಳುವರು. ಯಾವುದೋ ಹಳೆಯ ಕಥೆ, ಯಾವುದೋ ಉಪಾಖ್ಯಾನ, ಯಾವುದೋ ರಾಮಾಯಣ ಭಾರತದ ಕಥೆ ಇದನ್ನು ಸಂಗ್ರಹವಾಗಿ ಹೇಳಿ ಅದರಿಂದ ಉಪದೇಶ ತಾನಾಗಿ ತೋರುವಂತೆ ವಿವರಿಸುವರು. ಕೇಳಿದವರ ಮನಸ್ಸಿಗೆ ಸಮಾಧಾನ ಬರುತ್ತಿತ್ತು. ವೆಂಕಟರಾಮ ಭಟ್ಟರು ತಮ್ಮ ಊರಿಗೆ ಎಷ್ಟೋ ಕಾರಣಗಳಿಂದ ಬೇಕಾದವರಾಗಿದ್ದರು. ಆ ಕಾಲಕ್ಕೆ ಅತ್ಯಂತ ಮುಖ್ಯವಾದದ್ದೆಂದರೆ ಈ ಸಮಾಧಾನದ ಸಾಮರ್ಥ್ಯ. ಆ ಸಾಮರ್ಥ್ಯ ಅವರಿಗೆ ಬಂದದ್ದು ಅವರ ಉಪಶಾಂತತೆಯಿಂದ. ಸೌಮ್ಯ, ವಾತ್ಸಲ್ಯ, ಉಪಶಾಂತಿ ಇವು ವೆಂಕಟರಾಮ ಭಟ್ಟರಿಗೆ ಭಗವಂತ ಅನುಗ್ರಹಿಸಿದ್ದ ವರಗಳು. ವೇದ ವಿದ್ವಾಂಸರು ಎಷ್ಟೋ ಮಂದಿ ಇದ್ದಾರು, ಅನ್ನದಾನಶೀಲರೂ ಇದ್ದಾರು. ಆದರೆ ಸ್ನೇಹ ಉಪಶಾಂತಿಗಳನ್ನು ಕೊಡಬಲ್ಲ ಉಪಕಾರಿಗಳು ಹೆಚ್ಚು ಮಂದಿ ಎಲ್ಲಿಯೂ ಯಾವ ಕಾಲದಲ್ಲಿಯೂ ಇರರು.
ಸಂಜೆ ಸಂಧ್ಯಾವಂದನೆಯನ್ನು ಮುಗಿಸಿ ಸೋಮೇಶ್ವರ ದೇವಾಲಯಕ್ಕೆ ಹೋಗಿ ಬರುವರು. ಆಮೇಲೆ ಪುನಃ ಅಧ್ಯಯನ ಪ್ರಾರಂಭ. 9 ಗಂಟೆಯವರೆಗೂ ನಡೆಯುವುದು. ಅನಂತರ ಮನೆಯಲ್ಲಿ ದೇವರಿಗೆ ದೀಪಾರಾಧನೆ, ರಾತ್ರಿಯ ಭೋಜನ, ಹೀಗೆ ಅವರ ದಿನಚರಿ. ನನ್ನ ಉಪನಯನ. ವೆಂಕಟರಾಮ ಭಟ್ಟರು ನನಗೆ ಬೇಗ ಉಪನಯನ ಮಾಡಿಸಬೇಕೆಂದು ನನ್ನ ಅಜ್ಜಂದಿರನ್ನೂ ಚಿಕ್ಕ ಅಜ್ಜಂದಿರನ್ನೂ ಒತ್ತಾಯಪಡಿಸಿದರು. ಚೇಚಣ್ಣ, ನನ್ನ ಹಿರಿಯರು ನನಗೆ 4 ವೇದಾಕ್ಷರ ಕಲಿಸಿದರು. ನಾನು ಅದನ್ನು ವಂಶದಲ್ಲಿ ಹುಟ್ಟಿದವರಿಗೆ ಹೇಳಬೇಕು ಎಂದಿದ್ದೆ. ಆದರೆ ಅದು ದೈವದ ಚಿತ್ತಕ್ಕೆ ಬರಲಿಲ್ಲ. ಅವರ ಮೊದಲನೆಯ ಗಂಡು ಮಕ್ಕಳು ತೀರಿ ಹೋಗಿದ್ದರು. ಆಗ ಇದ್ದ ಮಗ ನನಗಿಂತ ಚಿಕ್ಕವನು. ಮಾವಯ್ಯನಿಗಾದರೂ ಬೇಗ ಮುಂಚಿ ಮಾಡಿದರೆ ಅವನಿಗೆ ಅಧ್ಯಯನ ಹೇಳಬೇಕೆಂದು ಚಪಲವಿದೆ. ನೀನು ಲಾಯರಿ, ಶುದ್ಧ ಲೌಕಿಕ, ನಿನಗೆ ಇದು ಹಿಡಿಸುತ್ತದೋ ಇಲ್ಲವೋ ಎಂದಿದ್ದರಂತೆ. ಅದು ನನ್ನ ತಾತಂದಿರಿಗೆ ಹಿಡಿಸಿತು. ಉಪನಯನವಾಗಿ ಪ್ರಥಮೋಪಕರ್ಮ ನಡೆದ 3ನೆಯ ದಿನವೇ ವೆಂಕಟರಾಮ ಭಟ್ಟರು ನನಗೆ ಕಟ್ಟು ಮಾಡಿದರು. ನಾನು ನಮ್ಮ ಮನೆಯ ಮುಂದಿನ ಕೈಸಾಲಿಗೆ ಸೇರಿದ್ದ ಕೊಠಡಿಯಲ್ಲಿ ಮಲಗತಕ್ಕದ್ದು ಎಂದು. ಬೆಳಗಿನ ಜಾವ 4:15 ಗಂಟೆ ಸುಮಾರಿನಲ್ಲಿ ವೆಂಕಟರಾಮ ಭಟ್ಟರು ನಾನು ಮಲಗಿದ್ದ ಕೊಠಡಿಯ ಮುಂದೆ ನಿಂತು ಮಾವಯ್ಯ, ಗುಂಡು ಎಂದು ಕೂಗುವರು. 1-2 ಸಾರಿ ಕೂಗಿದ ಮೇಲೆ ನಾನು ಎದ್ದು ಹೊರಕ್ಕೆ ಬಂದ ಕೂಡಲೇ ಒಂದು ತಂಬಿಗೆ ನೀರನ್ನು ಕೊಟ್ಟು ಮುಖ ಕೈಕಾಲು ತೊಳೆದುಕೊಂಡು ಬಾ ಎನ್ನುವರು. ನಾನು ಬಂದು ಕೂಡುತ್ತಲೇ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಪ್ರಾರಂಭ. ಸಂಜೆ ಅವರು ಗುಡಿಯಿಂದ ಹಿಂದಿರುಗಿದ ಬಳಿಕ ನನ್ನನ್ನು ಕರೆದು ಅಂಗಳದಲ್ಲಿ ಕೂಡಿಸಿಕೊಂಡು ಸ್ತೋತ್ರ ಪಾಠ ಹೇಳಿಕೊಡುವರು. ರತ್ನಸಾನುಶರಾಸನಂ ರಜತಾದ್ರಿ ಶೃಂಗನಿಕೇತನಂ ಶಿಂಜಿನೀಕೃತ ಪನ್ನಗೇಶ್ವರ ಮಚ್ಯುತಾನಲ ಸಾಯಕಂ ಕ್ಷಿಪ್ರ ದಗ್ಧ ಪುರತ್ರಯಂ ತ್ರಿದಿಶಾಲಯೈರಭಿವಂದಿತಂ ಚಂದ್ರಶೇಖರಮಾಶ್ರಯೇ ಮಮ ಕಿಂಕರಿಷ್ಯತಿ ವೈಯಮಃ. ಸಹಾಧ್ಯಯನ. ನಮ್ಮ ಮನೆಯಲ್ಲಿ ಒಬ್ಬ ಸ್ನೇಹಿತರ ಮಗ ವೆಂಕಟರಾಯ ಎಂಬಾತ ನನ್ನ ಜೊತೆಯಲ್ಲಿ ವಿದ್ಯಾರ್ಥಿಯಾಗಿದ್ದ. ಆತನೂ ನನ್ನ ಜೊತೆಯಲ್ಲಿ ಸ್ವಲ್ಪ ಕಾಲ ಅಧ್ಯಯನಕ್ಕೆ ಸೇರುತ್ತಿದ್ದ. ನಮ್ಮಿಬ್ಬರಲ್ಲಿ ಯಾರಾದರೂ ಸ್ವರ ತಪ್ಪಿದರೆ ಏಮಿರ ಅಪಸ್ವರಂ ತಿರುವೆಂಗಡೆಯ ಎನ್ನುತ್ತಿದ್ದರು. ಅವರು ಇದಕ್ಕಿಂತ ಕಠಿಣವಾದ ಮಾತನ್ನು ಉಪಯೋಗಿಸಿದ್ದನ್ನು ನಾನು ಕೇಳಿಲ್ಲ. ನಮ್ಮ ಊರಿಗೆ ದೊಡ್ಡಬೆಲೆ ಗೋಪಾಲಾಚಾರ್ಯರೆಂಬ ಸಾಹಿತ್ಯ ವಿದ್ವಾಂಸರು ಮೇಷ್ಟರಾಗಿ ಬಂದರು. ಗೋಪಾಲಾಚಾರ್ಯರು ಈಗ ಪ್ರಸಿದ್ಧ ಕನ್ನಡದ ಪ್ರೊಫೆಸರ್ ಆಗಿರುವ DL ನರಸಿಂಹಾಚಾರ್ಯರ ಬಂಧುಗಳು. ಗೋಪಾಲಾಚಾರ್ಯರು ಕಾಳಿದಾಸನ ಮೇಘ ಸಂದೇಶವನ್ನೂ 2 ಸಂಸ್ಕೃತ ಕಾವ್ಯಗಳನ್ನು ಕನ್ನಡದಲ್ಲಿ ಅರ್ಥಸಹಿತವಾಗಿ ಪ್ರಕಟಪಡಿಸಿದ್ದವರು. ನಾನು ಅವರಲ್ಲಿ ಋತುಸಂಹಾರ ಕಾವ್ಯವನ್ನು ಪಾಠ ಮಾಡಿದೆ. ಅವರು ಒಂದು ದಿನ ನನ್ನನ್ನು ಕೇಳಿದರು, ನಿಮ್ಮ ಊರಿನಲ್ಲಿ ಇಂಥ ದೊಡ್ಡ ಅಧ್ಯಾಪಕರನ್ನು ಇಟ್ಟುಕೊಂಡಿದ್ದೀರಿ, ಹೀಗೆ ವೇದ ಹೇಳುವ ಪಾಠಕರು ಸಿಕ್ಕುವುದು ಅಪರೂಪ. ವೆಂಕಟರಾಮ ಭಟ್ಟರು ನನಗೆ ಒಂದಿಷ್ಟು ವೇದ ಪಾಠ ಹೇಳಿಯಾರೆ. ನಾನು ಈ ಸಂಗತಿಯನ್ನು ನಮ್ಮ ಗುರುಗಳಿಗೆ ತಿಳಿಸಿದೆ. ಅವರು ಸಂತೋಷಪಟ್ಟು, ಆಹಾ, ವೇದ ಕಲಿತುಕೊಳ್ಳುವವರಿದ್ದು ನಾನು ಪಾಠ ಹೇಳುವುದಿಲ್ಲವೆಂದರೆ ಅದು ಪಾಪವಾದೀತು. ನೀನೂ ಈಗ ಒಬ್ಬನೇ ಹೇಳಿಸಿಕೊಳ್ಳುತ್ತಿದ್ದಿ. ನಿನ್ನ ಜೊತೆಗೆ ಇನ್ನೊಬ್ಬರಾದರೂ ಇದ್ದರೆ ಪಾಠ ಸುಷ್ಟುವಾಗುತ್ತದೆ. ಅವಶ್ಯವಾಗಿ ಅವರು ಬರಲಿ ಎಂದರು. ಆಮೇಲೆ ನಮಗಿಬ್ಬರಿಗೂ ಪಾಠ ನಕ್ಷತ್ರೇಷ್ಟಿಯಿಂದ ಆರಂಭವಾಯಿತು. ಅಗ್ನಿರ್ನಃ ಪಾತು ಕೃತಿಕಾಃ ನಕ್ಷತ್ರಂ ದೇವಮಿಂದ್ರಿಯಂ ಇದಮಾಸ ವಿಚಕ್ಷಣಂ ಹವಿರಾಜಂ ಜುಹೋತನ ಗುರೂಪಸದನ. ನನ್ನ ಉಪನಯನವಾದ 4ನೆಯ ದಿನ, ಕಂಬೋಲಿಯ ದಿನ, ದಂಡೆಕೋಲು ಕಟ್ಟುವುದಕ್ಕಾಗಿ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೊರಡುವ ಏರ್ಪಾಟಿನಲ್ಲಿ ಇದ್ದೇವೆ. ನನ್ನ ಚಿಕ್ಕ ತಾತ ಶೀನಪ್ಪನವರು ಒಂದು ಭಾರಿ ಕುದುರೆಗೆ ಜೀನು ಹಾಕಿ ಶಾಲು ಹೊದಿಸಿ ಅಲಂಕಾರ ಮಾಡಿ ಮನೆಯ ಮುಂದೆ ನಿಲ್ಲಿಸಿದರು. ಒಟುವನ್ನು ಅದರ ಮೇಲಿರಿಸಿ ಮೆರವಣಿಗೆ ಮಾಡಿಸಬೇಕು ಎಂದು. ಶೀನಪ್ಪನವರು ಜರ್ಬುದಾರಿ ಮನುಷ್ಯರು, ಶೋಕಿದಾರರು. ಅವರ ಕಥೆ ಇಲ್ಲಿ ಅಪ್ರಕೃತ. ವೆಂಕಟರಾಮ ಭಟ್ಟರು ಇದೇನು ಎಂದು ಕೇಳಿದರು. ಶೀನಪ್ಪನವರ ಉದ್ದೇಶವನ್ನು ತಿಳಿದು, ಇದು ಬೇಡ, ಈ ಹೊತ್ತಿಗೆ ಸರಿಯಿಲ್ಲ. ಈ ಹೊತ್ತಿನ ಕರ್ಮ ಗುರೂಪಸದನದ್ದು. ಗುರುವಿನ ಮನೆಗೆ ಹೋಗುವವರು ನಮ್ರರಾಗಿರಬೇಕು, ಅಟ್ಟಹಾಸ ಕೂಡದು ಎಂದು ಖಂಡಿತವಾಗಿ ನಿಷೇಧಿಸಿದರು. ಗುಡಿಯಲ್ಲಿ ನಟುವರ ತಂಡ ನೆರೆದಿತ್ತು. ಅದರ ಮುಖ್ಯಸ್ಥೆ ನನ್ನ ಚಿಕ್ಕ ತಾತಂದಿರ ಬಳಿಗೆ ಬಂದು, ಮನೆಗೆ ಹೋಗುವಾಗ ನಮ್ಮ ಸೇವೆ ಆಗಬಹುದಲ್ಲ
ಎಂದು ಕೇಳಿದಳು. ಕೊಂಚ ನಿಷ್ಠುರವಾದ ಮಾತೂ ಆಡಿದಳು. ನಾವು ಹಣ ಕೇಳುತ್ತೇವೆಯೇ ಇತ್ಯಾದಿಯಾಗಿ. ಇದನ್ನು ಗುರುಗಳಿಗೆ ತಿಳಿಸಿದಾಗ ಅವರು ನಕ್ಕು, ಬಹು ಚೆನ್ನಾಗಿದೆ ಶ್ರೀನಣ್ಣ ನಿನ್ನ ಮಾತು. ಒಟುವು ಸರ್ಚಂದನಾದಿಗಳನ್ನು ಹತ್ತಿರ ಬರಲಿಸುವುದಿಲ್ಲವೆಂದು ವಚನ ಕೊಟ್ಟ ಮರುಕ್ಷಣವೇ ತಾಫಾದವರ ಕಡೆಗೆ ಹೊರಡುವುದೆನ್ನುತ್ತೀಯಾ ಎಂದು ಚೀಮಾರಿ ಹಾಕಿದರು. ಮಗಳ ಮದುವೆ ಇದಾದ 2-3 ವರ್ಷಗಳ ನಂತರ ವೆಂಕಟರಾಮ ಭಟ್ಟರ ಮನೆಯಲ್ಲಿ ಅವರ ಮಗಳ ಮದುವೆ ನಡೆಯಿತು. 4 ದಿನ ವೈದಿಕ ವಿಜೃಂಭಣೆಯಿಂದ ನಡೆಯಿತು. ಸೊಗಸಾದ ಭೋಜನ, ಗಂಧ ಪುಷ್ಪ ತಾಂಬೂಲ ವಿನಿಯೋಗದಲ್ಲಿ ಕೊರತೆಯೇನೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರ ಶಿಷ್ಯಕೋಟಿಗೆ ಸೇರಿದ ನಟುವರು ತಮ್ಮ ಸೇವೆ ನಡೆಯಬೇಕೆಂದು ಕುತೂಹಲಪಟ್ಟರು. ಆದರೆ ನೇರವಾಗಿ ಭಟ್ಟರವರಲ್ಲಿ ಈ ಮಾತು ಹೇಳಲು ಅವರಿಗೆ ಹೆದರಿಕೆ, ಸಂಕೋಚ. ಈ ಕಾರಣದಿಂದ ಅವರು ತಮ್ಮ ಸಂಕಲ್ಪವನ್ನು ನನ್ನ ತಂದೆಗೆ ತಿಳಿಸಿ ಆತ ಗುರುಗಳ ಅನುಮತಿಯನ್ನು ಸಂಪಾದಿಸಬೇಕೆಂದು ಸೂಚಿಸಿದರು. ವೆಂಕಟರಾಮ ಭಟ್ಟರಿಗೆ ನನ್ನ ತಂದೆಯ ಮಾತಿನಲ್ಲಿ ತುಂಬ ವಿಶ್ವಾಸವೆಂದು ಅವರು ತಿಳಿದುಕೊಂಡಿದ್ದರು. ನನ್ನ ತಂದೆ ಅವರ ಮಾತಿಗೆ ಕಿವಿ ಜೋಲು ಹಾಕಿದರು. ಅದರಂತೆ ಗುರುಗಳಲ್ಲಿ ಭಿನ್ನಯಿಸಿದಾಗ ವೇದಮೂರ್ತಿಗಳು, ಎಲ್ಲಾದರೂ ಉಂಟೆ, ನಾವು ಶುದ್ಧ ವೈದಿಕರು, ಇದೆಲ್ಲ ಸಾಹುಕಾರರೂ ಲೌಕಿಕರೂ ಮಾಡಿಕೊಳ್ಳಬಹುದಾದ ಏರ್ಪಾಟು. ಇಲ್ಲಿ ಏನಿದ್ದರೂ ಶಾಸ್ತ್ರಕರ್ಮವೆಷ್ಟೋ ಅಷ್ಟೇ, ತಾಫೆ ಗೀಫೆ ನಮ್ಮ ಸಂಪ್ರದಾಯವಲ್ಲ ಎಂದು ಬಿಟ್ಟರು. ಸಭಾಪೂಜೆ. ಆ ಮದುವೆಯ ಸಂದರ್ಭದ ಇನ್ನೊಂದು ಸಂಗತಿ ನನ್ನ ನೆನಪಿನಲ್ಲಿ ದೃಢವಾಗಿ ನಿಂತಿದೆ. ಮದುವೆಯ ಮಾರನೆಯ ದಿವಸ ಸಭಾಪೂಜೆ. ಊರಿನ ಪ್ರಮುಖರು, ವರ್ತಕರು, ಜಮೀನ್ದಾರರು, ಸರ್ಕಾರದ ಅಧಿಕಾರಿಗಳು 100 ಮಂದಿ ನೆರೆದಿದ್ದರು. ಅವರ ಜೊತೆಗೆ ಬಂಧು ಬಳಗ, ವೈದಿಕ ಗೋಷ್ಠಿ ಎಲ್ಲ ಸೇರಿತು. ಮಧ್ಯಾಹ್ನ ಸುಮಾರು 4 ಗಂಟೆ. ಸಭೆ ಪ್ರಾರಂಭವಾಗುತ್ತಲೇ ವೆಂಕಟರಾಮ ಭಟ್ಟರ ಶಿಷ್ಯರು 7-8 ಮಂದಿ ಅಲ್ಲಿ ಇಲ್ಲಿ ಎದ್ದು ನಿಂತರು. ವೇದೋಕ್ತವಾಗಿ ದಂಪತಿಗಳನ್ನು ಆಶೀರ್ವದಿಸಲು ಒಬ್ಬೊಬ್ಬಾತನೂ ಎಡಗೈಯಲ್ಲಿ ಮಂತ್ರಾಕ್ಷತೆ ತಟ್ಟೆ ಹಿಡಿದು ಬಲಗೈಯಿಂದ ಒಂದಷ್ಟು ಅಕ್ಷತೆ ಕೈಗೆ ತೆಗೆದುಕೊಂಡಿದ್ದ. ಅವರಲ್ಲಿ ಅಹಮಹಮಿಕೆ, ನಾನು ಮುಂದು ತಾನು ಮುಂದು ಎಂದು. ಎಲ್ಲರೂ ಗುರುಗಳ ಅಪ್ಪಣೆಗಾಗಿ ಕಾದಿದ್ದರು. ವೆಂಕಟರಾಮ ಭಟ್ಟರು ಮುಗುಳು ನಗುತ್ತಾ ಹೇಳಿದರು, ತಿಪ್ಪಯ್ಯ, ನೀನು ಅವರಿಗೆ ಹೇಳು. ತಿಪ್ಪಾ ಭಟ್ಟರು ಇಬ್ಬರಿಬ್ಬರನ್ನು ಜೊತೆ ಮಾಡಿ 4 ಗುಂಪಿನವರು ಒಬ್ಬೊಬ್ಬರು ಒಂದೊಂದು ಹನಸು ಹೇಳತಕ್ಕದ್ದು ಎಂದು ವಿಧಿಸಿದರು. ಯಾವ ಗುಂಪು ಮೊದಲು, ಯಾವುದು ಆಮೇಲೆ ಎಂಬುದನ್ನೂ ಅವರೇ ಹೇಳಿದರು. ಅನಂತರ ಪ್ರಾರಂಭವಾಯಿತು. ಆ 8 ಮಂದಿಯ ಪೈಕಿ ನನಗೆ ಒಬ್ಬಾತನ ಹೆಸರು ಜ್ಞಾಪಕವಿದೆ. ಆತ ನಂಗಲಿ ಗ್ರಾಮದ ಕಡೆಯ ಸೂರ್ಯನಾರಾಯಣ. ಆ ಶಿಷ್ಯರು ತಮ್ಮ ಹನಸನ್ನು ಪದ, ಕ್ರಮ, ಜಟೆ, ಘನ ಈ 4 ರೂಪಗಳಲ್ಲಿ ಹೇಳಿದರು. ಒಂದು ನನಗೆ ಜ್ಞಾಪಕವಿದೆ. ಹಗಂಸ ಶುಚಿಷತ್ ಶುಚಿದ್ವಸುಹು ಶುಚಿತಿಥಿ ಶುಚಿಸತ್ ವಸುರಂತರಿಕ್ಷಸತ್. 4 ತಂಡಗಳ ವೇದಗಾನ ಮುಗಿಯುವ ವೇಳೆಗೆ ಸುಮಾರು 7 ಗಂಟೆ ಆಗಿರಬಹುದು. ಸಭಿಕರೆಲ್ಲ ಬೆರಗಾಗಿ ಕುಳಿತಿದ್ದರು. ವೆಂಕಟರಾಮ ಭಟ್ಟರ ಮುಖ, ಅವರ ಭಾರ್ಯೆಯ ಮುಖ ಪ್ರಫುಲ್ಲವಾಗಿತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ದಂಪತಿಗಳನ್ನು ಆಶೀರ್ವದಿಸಿದ ಬಳಿಕ ವೆಂಕಟರಾಮ ಭಟ್ಟರ ಬಳಿಗೆ ಬಂದು 2 ಪಾದಗಳನ್ನೂ ಹಿಡಿದು ನಮಸ್ಕರಿಸಿದರು. ಗುರುಗಳ ಅಂದಿನ ಆನಂದ ನೋಡಿದವರು ಅನುಭವಿಸಿದ್ದು ವರ್ಣಿಸುವುದು ಮಾತಿಗೆ ಶಕ್ಯವಲ್ಲ. ಶ್ರೀರಾಮನು ಲಂಕೆಯನ್ನು ಜಯಿಸಿದ ದಿವಸ, ಅಲೆಕ್ಸಾಂಡರನ್ನು ಜಯಗಳಿಸಿದ ದಿವಸ, ಕೊಲಂಬಸ್ಸನ್ನು ಅಮೆರಿಕವನ್ನು ಕಂಡ ದಿವಸ ಎಂಥ ಆನಂದ ಪಟ್ಟಿರಬಹುದೋ ಅಂಥದ್ದು ನಮ್ಮ ವೆಂಕಟರಾಮ ಭಟ್ಟರ ಆನಂದ. ವೇದಗುರು ಕಲಿಸಿದ ಪಾಠ ಶಿಷ್ಯರಲ್ಲಿ ಫಲಕ್ಕೆ ಬಂದದ್ದನ್ನು ಕಂಡರು. ಆ ಕಾಲದ ಜನ ಇಂಗ್ಲಿಷಿನಲ್ಲಿ ಹೇಳುವಂತೆ ಅನ್ಸೊಫಿಸ್ಟಿಕೇಟೆಡ್, ಅತಿ ನಾಗರಿಕತೆಯನ್ನು ಕಾಣದವರು, ಅತಿ ಕೃತಕವನ್ನು ಅರಿಯದವರು, ಸರಳರಾಗಿದ್ದದ್ದು ಮಾತ್ರವಲ್ಲದೆ ಸರಳತೆಯೇ ಯುಕ್ತವೆಂದು ನಂಬಿದ್ದವರು. ವೆಂಕಟರಾಮ ಭಟ್ಟರು ನನ್ನ ತಾತನನ್ನು ಚೇಚಣ್ಣ ಎಂದು ಕರೆಯುತ್ತಿದ್ದರು. ಏಕವಚನದಲ್ಲಿ ನನ್ನ ತಂದೆಯನ್ನು ಸಾರಣ್ಣ ಎಂದು ಕರೆಯುತ್ತಿದ್ದರು. ಇಸ್ಕೂಲು ಮೇಷ್ಟರಾದದ್ದರಿಂದ ವೆಂಕಟರಾಮ ಭಟ್ಟರನ್ನು ಎಲ್ಲರೂ ಸಾಮಾನ್ಯವಾಗಿ ಅಪ್ಪ ಎಂದು ಕರೆಯುತ್ತಿದ್ದದ್ದು ವಾಡಿಕೆ. ಅವರ ಅಕ್ಕಂದಿರು ಅವರನ್ನು ಹಾಗೆ ಕರೆಯುತ್ತಿದ್ದರು. ಎಲ್ಲರೂ ಅದನ್ನು ಅನುಸರಿಸಿದರು. ಒಂದು ದುಃಖ ಪ್ರಕರಣ. ನನ್ನ ತಾತಂದಿರ ಅವಸಾನ ಕಾಲದಲ್ಲಿ ಸುತ್ತಮುತ್ತ ಇದ್ದ 4-5ರಲ್ಲಿ ವೆಂಕಟರಾಮ ಭಟ್ಟರು ಒಬ್ಬರು. ನನ್ನ ತಂದೆ ಚಿಕ್ಕ ತಾತಂದಿರು ಕಣ್ಣೀರಿಟ್ಟು ಅತ್ತಂತೆ ವೆಂಕಟರಾಮ ಭಟ್ಟರೂ ಕಂಬನಿ ಸುರಿಸಿದರು.
ಅನಂತರ ನಡೆಯಬೇಕಾದ ಸಂಸ್ಕಾರ ಕಾರ್ಯಗಳಲ್ಲಿ ಪುರೋಹಿತರಾಗಿರಲು ತಾವು ಸಮರ್ಥರಾಗಿದ್ದರೂ ಆ ದುಃಖವನ್ನು ಸಹಿಸಲು ತಮ್ಮಿಂದಾಗದೆಂದು ಪದೇ ಪದೇ ಚೇಚಣ್ಣನ ಹೆಸರನ್ನು ಮೃತನೆಂದು ಹೇಳುವುದು ತಮಗೆ ಅಸಾಧ್ಯವೆಂದು ಆಪ್ತರಿಗೆ ಹೇಳಿ ವೇದಮೂರ್ತಿ ಶಾಮಭಟ್ಟರವರನ್ನು ಅಂದಿನ ಪೌರೋಹಿತ್ಯಕ್ಕಾಗಿ ಪ್ರಾರ್ಥಿಸಿಕೊಂಡರು. 7ನೆಯ ದಿನದಿಂದ ಕಡೆಯ ದಿನದವರೆಗಿನ ಕರ್ಮಗಳಿಗಾಗಿ ಹೆಬ್ಬಣಿಯಿಂದ ಶ್ರೀಪತಿ ಭಟ್ಟರವರನ್ನು ಕರೆಯಿಸಿದರು. ಎಲ್ಲ ಕಾರ್ಯವಿಧಾನಗಳಲ್ಲೂ ವೆಂಕಟರಾಮ ಭಟ್ಟರು ಮುಂದೆ ನಿಂತು ತಾವೇ ಕರ್ತನೋ ಎಂಬಂತೆ ಆ ದುಃಖ ಪ್ರಕರಣವನ್ನು ಆಗುಮಾಡಿಸಿದರು. ವಸಿಷ್ಠ ಕಲ್ಪರು. ವೆಂಕಟರಾಮ ಭಟ್ಟರು ಊರಿಗೆಲ್ಲ ಪೂಜ್ಯರಾಗಿದ್ದರು. ಎಲ್ಲ ಜಾತಿಗಳ ಜನರೂ ಅವರಲ್ಲಿ ಭಕ್ತಿ ಇಟ್ಟಿದ್ದರು. ಅಂತ್ಯಜರೆನಿಸಿಕೊಂಡಿದ್ದವರು ಕೂಡ ಅವರಲ್ಲಿ ಬಂದು ಕಷ್ಟ ಸುಖಗಳನ್ನು ಹೇಳಿಕೊಳ್ಳುತ್ತಿದ್ದದ್ದಲ್ಲದೆ ತಮ್ಮ ತಮ್ಮ ಮನೆಗಳಲ್ಲಿ ನಡೆಯಬೇಕಾಗಿದ್ದ ಮದುವೆ ಮೊದಲಾದ ಶಾಸ್ತ್ರಕರ್ಮಗಳಿಗೆ ಮುಹೂರ್ತವಿರಿಸಿಕೊಳ್ಳುತ್ತಿದ್ದರು. ಮುಸಲ್ಮಾನ ಜನರೂ ಅವರಲ್ಲಿ ವಿಶ್ವಾಸದಿಂದ ನಡೆಯುತ್ತಿದ್ದರು. ವೆಂಕಟರಾಮ ಭಟ್ಟರ ಕರ್ಮನಿಷ್ಠೆಯೂ ಚಾರಿತ್ರವೂ ಉಪಶಾಂತಿಯೂ ಸರ್ವಜನ ಮೈತ್ರಿಯೂ ಹಾಗೆ ಗೌರವ ಪ್ರೇರಕವಾಗಿದ್ದವು. ನನಗೆ ತಿಳಿದ ಎಲ್ಲ ಜನರೂ ಅವರನ್ನು ಸಾಕ್ಷಾತ್ ವಸಿಷ್ಠರೆಂದೇ ತಿಳಿದಿದ್ದರು. ದೀವಳಿಗೆಯ ಸುಮಾರಿನಲ್ಲಿ ಬರುವ ಉಮಾಮಹೇಶ್ವರ ವ್ರತದ ದಿವಸ ಅವರ ಮನೆ ಒಂದು ಜಾತ್ರೆಯ ಸ್ಥಳದಂತೆ ಕಾಣುತ್ತಿತ್ತು. ಎಲ್ಲ ಜಾತಿ ಎಲ್ಲ ಕೋಮುಗಳೂ ಅವರ ಮನೆಗೆ ಬಂದು ಅಲ್ಲಿ ಉಮಾಮಹೇಶ್ವರ ಪೂಜೆ ನಡೆಸಿ ಪ್ರಸಾದ ತೆಗೆದುಕೊಂಡು ಹೋಗುತ್ತಿದ್ದರು. ಆ ಹೊತ್ತು ದೇವರ ನೈವೇದ್ಯಕ್ಕೆಂದು ಜನರು ತಂದೊಪ್ಪಿಸಿದ ಪಣ್ಯಾರಗಳು ಮೊಣಕಾಲಿನಷ್ಟೆತ್ತರದ ರಾಶಿಯಾಗಿ ಬೀಳುತ್ತಿದ್ದದ್ದನ್ನು ನಾನು ನೋಡಿದ್ದೇನೆ. ಊರಿನ ಮಕ್ಕಳಿಗೆಲ್ಲ ಅದರಲ್ಲಿ ಪಾಲು. ಆ ಊರಿನಲ್ಲಿ ನಟುವಾಂಗದವರ ಮನೆಗಳು 8-10 ಇದ್ದವು. ಆ ಎಲ್ಲ ಮನೆಗಳವರೂ ವೆಂಕಟರಾಮ ಭಟ್ಟರನ್ನು ಗುರುಗಳೆಂದೇ ಭಾವಿಸಿ ಅವರ ಮನೆಯಲ್ಲಿ ಗೆಜ್ಜೆ ಪೂಜೆ ಮಾಡಿಸಿಕೊಳ್ಳುತ್ತಿದ್ದರು. ವೆಂಕಟರಾಮ ಭಟ್ಟರಾದರೋ ತಾವು ಸಮಸ್ತರಿಗೂ ಪುರೋಹಿತರಾಗಿರುವುದು ತಮ್ಮ ಕುಲಕರ್ತವ್ಯವೆಂದು ನಂಬಿದ್ದವರು. ರಾಮಾಯಣದ ಉಪದೇಶ. ವೆಂಕಟರಾಮ ಭಟ್ಟರು ನನ್ನ ತಂದೆಗೆ ಶ್ರೀಮದ್ ರಾಮಾಯಣ ಉಪದೇಶ ಮಾಡಿದ ದಿವಸದ ಸಂಭ್ರಮ ನನ್ನ ನೆನಪಿನಲ್ಲಿ ಸ್ಫುಟವಾಗಿ ಚಿತ್ರಿತವಾಗಿದೆ. ಅಂದು ವಿಜಯದಶಮಿಯ ಹಬ್ಬ. ಕೋಲಾರದಿಂದ ನಮ್ಮ ತಾತಂದಿರು ಬಂದಿದ್ದರು. ಅವರಿಗೆ ತಮ್ಮ ಮಗ ರಾಮಾಯಣ ಪಾರಾಯಣ ಮಾಡಬೇಕೆಂಬ ಉತ್ಸಾಹ. ಅವರ ತಮ್ಮನಿಗೂ ಹಾಗೆ ಉತ್ಸಾಹ. ಮನೆಯನ್ನು ರಂಗವಲ್ಲಿ ತೋರಣಗಳಿಂದ ಸಿಂಗರಿಸಿದ್ದರು. 5-6 ಮಂದಿ ವೈದಿಕ ಬ್ರಾಹ್ಮಣರೂ ಮುತ್ತೈದೆಯರೂ ಬಂದಿದ್ದರು. ಓಲಗ ನಡೆಯಿತು. ಬೆಳಗ್ಗೆ 9 ಗಂಟೆಯ ವೇಳೆಗೆ ಪೂಜೆ, ಪಂಚಾಮೃತ, ರುದ್ರಾಭಿಷೇಕ ಪೂರ್ವಕ ಸಹಸ್ರನಾಮಾರ್ಚನೆ, ಕುಂಕುಮಾರ್ಚನೆ, ಮಹಾಮಂಗಳಾರತಿ, ಮಂತ್ರಪುಷ್ಪಗಳು ಇವೆಲ್ಲ ಮುಗಿದ ಮೇಲೆ ಉಪದೇಶ. ವೆಂಕಟರಾಮ ಭಟ್ಟರು ಕೂಜಂತಂ ರಾಮರಾಮೇತಿ ವಾಲ್ಮೀಕಿ ಗಿರಿಸಂಭೂತ ವೇದವೇದ್ಯೇ ಪುರೇ ಪುಂಸಿ ವೈದೇಹಿ ಸಹಿತಂ ಈ ಪೀಠಿಕಾ ಪದ್ಯಗಳನ್ನು ಪದ ಪದ ಬಿಡಿಸಿ ತಾವು ಉಚ್ಚರಿಸಿ ಬಳಿಕ ನನ್ನ ತಂದೆ ಒಂದೊಂದು ಪದಸಮೂಹವನ್ನು 2 ಸಾರಿ ನುಡಿಯುವಂತೆ ಹೇಳಿದರು. ಅನಂತರ ತಪಸ್ವಾಧ್ಯಾಯ ನಿರತಂ ಈ ಸಂಕ್ಷೇಪ ಸರ್ಗವನ್ನು ಪೂರ್ತಿ ತಾವು ಹೇಳಿ ಶಿಷ್ಯನ ಬಾಯಿಂದ ಹೇಳಿಸಿದರು. ಇದು ಮುಗಿಯುವ ವೇಳೆಗೆ ಮಧ್ಯಾಹ್ನ ಭೋಜನ ಕಾಲ. ಹೋಳಿಗೆ ಪಾಯಸದ ಅಡಿಗೆ. ಆ ರಾತ್ರಿ ಪುನಃ ಕುಂಕುಮಾರ್ಚನೆ ಪೂಜೆ. ಮಾರನೆಯ ದಿನವೂ ವಿಶೇಷ ಪೂಜೆ ಪಾರಾಯಣಗಳು ನಡೆದವು. ಇಂಥ ಸಮಾರಂಭಗಳು ಮುಳುಬಾಗಿಲಿನಲ್ಲಿ ಆಗಾಗ ನಡೆಯುತ್ತಿದ್ದವು. ವೆಂಕಟರಾಮ ಶಾಸ್ತ್ರಿಗಳೆಂಬ ಘನ ವಿದ್ವಾಂಸರು ವರ್ಷೇ ಕ್ರಮವಾಗಿ ರಾಮೋತ್ಸವ ನಡೆಸುತ್ತಿದ್ದರು. ಇವರ ವಿಷಯವನ್ನು ಬೇರೆ ಕಡೆ ಬರೆದಿದ್ದೇನೆ. ಮಾಧ್ವ ಪಂಡಿತರುಗಳ ಮನೆಗಳಲ್ಲಿ ಮಂಗಳ ಪ್ರಸ್ಥಗಳು ನಡೆಯುತ್ತಿದ್ದವು. ವೈಶ್ಯಾದಿ ಜನಗಳೂ ರಾಮೋತ್ಸವ ಮಾಡಿಸುತ್ತಿದ್ದರು. ವೆಂಕಟರಾಮ ಭಟ್ಟರು ಬಹುಶಃ 1907-8ರಲ್ಲಿ ಕಾಲಾಧೀನರಾದರು. ವೈದಿಕರ ನಂಬಿಕೆ. ವೆಂಕಟರಾಮ ಭಟ್ಟರ ವೃತ್ತಾಂತವನ್ನೂ ಅವರ ಜನರ ವೃತ್ತಾಂತವನ್ನೂ ಬರೆದಿರುವುದರಲ್ಲಿ ನಾನು ಯಾವುದೋ ಲೋಕೋತ್ತರ ಸಂಗತಿಯನ್ನು ಹೇಳ ಹೊರಟಿಲ್ಲ. ಆ ಜನದ ಜೀವನ ಆ ಕಾಲಕ್ಕೆ ಸಾಮಾನ್ಯವಾದದ್ದೇ. ಅಂಥ ವೈದಿಕ ಕುಟುಂಬಗಳು ಆಗ ಅಪರೂಪವಲ್ಲ. ಎಷ್ಟೋ ಕಡೆ ಕೋಲಾರ, ಶ್ರೀನಿವಾಸಪುರ, ಚಿಕ್ಕಬಳ್ಳಾಪುರ ಮುಂತಾದ ಊರುಗಳಲ್ಲಿಯೂ ಇನ್ನೂ ಸಣ್ಣ ಸಣ್ಣ ಊರುಗಳಲ್ಲಿಯೂ ಅಂಥ ವೈದಿಕ ಕುಟುಂಬಗಳು ಸಾಮಾನ್ಯವಾಗಿದ್ದವು. ಈಗ ಎಂದರೆ ಕಳೆದ 50-60 ವರ್ಷಗಳಲ್ಲಿ ಅಂಥ ಕುಟುಂಬಗಳು ಕಡಿಮೆಯಾಗುತ್ತಿವೆ.
ಹಿಂದಿನ ಸಮಾಜ ಲಕ್ಷಣಗಳು ಈಗ ಅಳಿಸಿ ಹೋಗುತ್ತಿವೆ. ಅದನ್ನು ಕೊಂಚ ಮಟ್ಟಿಗಾದರೂ ಗುರುತು ಮಾಡಬೇಕು ಎಂಬುದಷ್ಟೇ ನನ್ನ ಉದ್ದೇಶ. ಈ ಜೀವನ ವಿಧಾನದಲ್ಲಿ ಎದ್ದು ಕಾಣುತ್ತಿದ್ದ ಲಕ್ಷಣಗಳು ಮುಖ್ಯವಾಗಿ 3. 1 ನಂಬಿಕೆ, 2 ನೆಮ್ಮದಿ, 3 ವಾತ್ಸಲ್ಯ. ಅವರು ದೇವರೆಂಬುದರಲ್ಲಿಯೂ ಪುಣ್ಯ ಪಾಪಗಳು ಸ್ವರ್ಗ ನರಕಗಳು ಎಂಬುದರಲ್ಲಿಯೂ ನಂಬಿಕೆ ಇಟ್ಟಿದ್ದರು. ಅದು ಆಳವೂ ಗಾಢವೂ ಆದ ನಂಬಿಕೆ. ಹೀಗೆ ನಂಬಿಕೆ ಇದ್ದದ್ದರಿಂದ ಅವರ ಜೀವನದಲ್ಲಿ ಒಂದು ನೆಮ್ಮದಿ ಕಾಣಬರುತ್ತಿತ್ತು. ಯಾವುದಕ್ಕೂ ಪರದಾಟವಿಲ್ಲ, ರಾಗದ್ವೇಷಗಳ ಅತಿಯಿಲ್ಲ. ಬಂದ ಕಷ್ಟ ಸಂಕಟಗಳನ್ನು ಹೇಗೋ ಸುಧಾರಿಸಿ ಸಹಿಸಿಕೊಳ್ಳುವ ಶಕ್ತಿ ಅವರಿಗಿತ್ತು. ಹೆಚ್ಚು ತಲ್ಲಣವಿಲ್ಲದಿದ್ದ ಕಾರಣದಿಂದ ತಮಗೆ ಬಂದದ್ದರಲ್ಲಿ ಸಂತೋಷ ಪಡುವುದು ಅವರಿಗೆ ಸಾಧ್ಯವಾಗಿತ್ತು. ನೆಮ್ಮದಿಯಿಂದ ಸಂತೋಷ, ಲೋಕಸ್ನೇಹ. ಹೀಗೆ ಜಗದೀಶ್ವರನ ಪ್ರಭುತ್ವದಲ್ಲಿ ನಂಬಿಕೆಯೂ ಮನಸ್ಸಿನಲ್ಲಿ ಸಮಾಧಾನವೂ ಇದ್ದದ್ದರಿಂದ ಆ ಜನಕ್ಕೆ ಲೋಕ ವಿಷಯದಲ್ಲಿ ಮೈತ್ರಿಯಿಂದ ನಡೆದುಕೊಳ್ಳುವುದು ಸುಲಭವಾಯಿತು. ನೆರೆಯವರಿಗೆ ಈ ಹೊತ್ತು ಸಿರಿ ಬಂದಿತು ಎಂದರೆ ಅದನ್ನು ನೋಡಿ ಕರುಬಿಲ್ಲ. ದೇವರು ದಯ ಮಾಡಿದರೆ ನಮಗೂ ನಾಳೆ ಸಿರಿ ಬಂದೀತು. ದೇವರ ದಯೆ ದೊಡ್ಡದು, ಅದು ಅವರಿಗೆ ಬಂದಿತು, ನಾವು ಸಂತೋಷ ಪಡೋಣ. ನೆರೆಯವರಿಗೆ ಕಷ್ಟ ಬಂದಿತು, ಅಯ್ಯೋ ಅದು ಪಾಪ ಫಲ, ನಮಗೂ ಅದು ತಪ್ಪಿದ್ದಲ್ಲ. ಅವರ ಕಷ್ಟದ ಹೊರೆಯನ್ನು ನಮ್ಮಿಂದಾದಷ್ಟು ಹಗುರ ಮಾಡೋಣ. ಇದು ಲೋಕಸ್ನೇಹ. ಈ ಲೋಕಸ್ನೇಹ ಬರುವುದು ಮನಸ್ಸು ವಿಶಾಲವಾದಾಗ. ಮನಸ್ಸು ವಿಶಾಲವಾಗುವುದು ನೆಮ್ಮದಿ ಇದ್ದಾಗ. ನೆಮ್ಮದಿ ಬರುವುದು ನಂಬಿಕೆ ಪೂರ್ಣ ನಂಬಿಕೆಯಾದಾಗ. ಇದು 50-60 ವರ್ಷ ಹಿಂದಿನ ಜೀವನದ ಅವಲೋಕನದಿಂದ ತೋರಿಬರುತ್ತದೆ. ನಮ್ಮ ಮೋಟಾರ್ ಆಟಮ್ ಯುಗದಲ್ಲಿ, ಈಗಿನ ಗಡಿಬಿಡಿಯಲ್ಲಿ, ಇಂದಿನ ಬಾಳಿನ ಹೋರಾಟದಲ್ಲಿ, ಈ ಖಾಲಿ ಗಲಾಟೆಯಲ್ಲಿ, ಈಗಿನ ಫೇಸ್ ಪೌಡರ್ ಟೂತ್ಪೇಸ್ಟುಗಳ ಸಂಭ್ರಮದಲ್ಲಿ ನೆಮ್ಮದಿಯ ಕಾಲ ಒಂದು ಇತ್ತು ಎಂಬುದನ್ನು ನಾವು ಮನಸ್ಸಿಗೆ ತಂದುಕೊಂಡರೆ ಅದರಿಂದ ನೆಮ್ಮದಿಯ ಸ್ವರೂಪ ಕೊಂಚವಾದರೂ ನಮ್ಮ ಮನಸ್ಸಿಗೆ ಬಂದೀತೇನೋ ಎಂದು ನನ್ನ ಚಪಲ. ಯಥಾ ವೃಕ್ಷಸ್ಯ ಸಂಪುಷ್ಟಿತಸ್ಯ ದೂರಾದ್ಗಂಧೋ ವಾತ್ಯೇವಂ ಪುಣ್ಯಸ್ಯ ಕರ್ಮಣೋ ದೂರಾದ್ಗಂಧೋ ವಾತಿ